ಮಾಡಿ ವರದಿ ಸಲ್ಲಿಸಬೇಕಂತ ಹೇಳಿ ಒಂದು ಗ್ರಾಮ ಪಂಚಾಯತ್ಗೆ 2 ಶಾಲೆಯಂತೆ ಪ್ರತಿ ವರ್ಷದಂತೆ ಆಯ್ಕೆ ಮಾಡ್ಕೋಬೇಕಾಗಿದೆ. ಅದರ ಪ್ರಕಾರವಾಗಿ ನಾವು ಈ ಸಾಲಿನಲ್ಲಿ ಬೆಳವಟಗಿ ಉರ್ದು ಶಾಲೆ ಮತ್ತು ಅಳಕಿನಕಲ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ 3 ದಿನಗಳ ಒಂದು ಪ್ರಕ್ರಿಯೆ ಇದೆ. ಏನಂತ ಹೇಳಿದ್ರೆ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಖರ್ಚು ವೆಚ್ಚ ಭರಿಸಲಾಗಿದೆ ಮತ್ತು ಶಾಲೆಯಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇರಬೇಕಾಗಿತ್ತು ಅದು ಇದೇ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡೋದು. ಜೊತೆಗೆ ಮತ್ತು ಪಾಲಕರದ್ದು ಏನಾದರೂ ದೂರುಗಳಿದ್ರೆ ಅಥವಾ ಶಾಲೆ ಇನ್ನಷ್ಟು ಸುಧಾರಣೆ ಮಾಡಲಿಕ್ಕೆ ಅವರಿಂದ ಏನಾದರೂ ಸಲಹೆ ಸೂಚನೆಗಳಿದ್ರೆ ಮತ್ತೆ ಮಕ್ಕಳ ಎಲ್ಲ ಹಕ್ಕುಗಳು ಸರಿಯಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ನನಗೆ ಪ್ರತಿಯೊಂದು ಅಂಶಗಳು ಒಂದು 134 ಪ್ರಶ್ನಾವಳಿಗಳ ಒಂದು ನಮ್ಗೆ ವರದಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ವರದಿಯನ್ನು ಸಂಗ್ರಹಿಸ್ತೇವೆ ಮತ್ತು ಕೊನೆಯದಾಗಿ ಅಂತ ಹೇಳಿದ್ರೆ ನಾವು ಆ ವರದಿಯನ್ನು ಗ್ರಾಮ ಸಭೆ ಅಂತ ಹೇಳಿ ಮಾಡ್ತೇವೆ. ಆ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡುವುದು. ಆ ನಂತರ ಅಲ್ಲಿಂದ ಏನಾದರೂ ಧನಾತ್ಮಕ ಅಂಶಗಳು ಅಥವಾ ಋಣಾತ್ಮಕ ಅಂಶಗಳು ಬಂದ್ರೆ ಅದು ಕೂಡ ವರದಿಯಲ್ಲಿ ದಾಖಲಿಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಆಗಿದೆ. ಅದಕ್ಕೆ ನಿಮ್ದೆಲ್ಲ ಸಹಕಾರ ಬೇಕು. ಈಗಂತೂ ಸಹಕಾರ ಕೊಡ್ತಾ ಇದ್ದೀರಿ ನೀವು. ಆ ದಿನ ಅಂದ್ರೆ ನಾವು ಆಕ್ಚುಲಿ ನಿಮ್ದು 11ನೇ ತಾರೀಕಿಗೆ ಮೀಟಿಂಗ್ ಮಾಡೋದು. ಅಂದ್ರೆ ಈಗ ನಾವು ಇವತ್ತು ಅಳಕಿನಕಲ್ ಹೋಗ್ಬೇಕಾಗಿತ್ತು, ಅಲ್ಲೇನೋ ಬೋರ್ಡ್ಸ್ ಇದೆ ಅಂತ ಹೇಳಿ ಅವ್ರು ಬೇಡ ಅಂತ ಹೇಳ್ಕೊಂಡು ಇವತ್ತಿಗೆ ಬಂದಿದ್ದೇವೆ. ಇವತ್ತು ಪರಿಶೀಲನೆ ಮಾಡ್ಕೊಳ್ತೇವೆ, ನಾಳೆ ರಿಪೋರ್ಟಿಂಗ್ ಮಾಡ್ತೇವೆ. ನಿಮ್ದು ಬುಧವಾರನೇ ಸಭೆ ಮಾಡ್ಬಿಡ್ತೇವೆ, ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಅನ್ನೋದನ್ನ ನಿಮ್ಗೆ ಹೇಳ್ತೇವೆ. ಅವತ್ತು ಸ್ವಲ್ಪ ಯಾರ್ಯಾರು ಪೇರೆಂಟ್ಸ್ ಇದ್ದಾರೆ ಮತ್ತೆ ಸಮುದಾಯದ ಮುಖಂಡರು ಇದ್ದವರಿದ್ರೆ ಅವ್ರಿಗೆ ಕರೆಸಿ ಸಭೆ ಮಾಡ್ಬೋದು. ಇಷ್ಟು ಹೇಳಿ ನನಗೆ ಒಂದೆರಡು ಮಾತನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು 2 ಮಾತು ಮುಗಿಸ್ತೇನೆ.